Namo Venkateshaya. So daycare surgery, it's an ambulatory surgery. So idanadu, it is a planned, okay, it's a planned surgical procedure in which the patient is admitted, operated, discharged on the same day without overnight hospital stay. ಇವೆಲ್ಲ ಇದಕ್ಕೆ ಮಾಡ್ತಾರೆ ಡಿ ಕೆ ಸರ್ಜರಿ ಅಂದರೆ ಒಂದು ಪೇಷಂಟ್ ಕಮ್ಸ್ ವಿತ್ ಎ ಎಸ್ ಎ ದಟ್ ಈಸ್ 1 or 2 ಆ್ಯಂಡ್ ದ ಸ್ಟೆಬಲ್ ಕೋಮಾರ್ಬಿಡಿಟೀಸ್ ಓಕೆ ಪೇಷಂಟ್ ಸ್ಟೆಬಲ್ ಕೋಮಾರ್ಬಿಡಿಟಿ ರಿಲಯಬಲ್ ಅಟೆಂಡೆಂಟ್ ದ ಹೋಮ್ ಕೇರ್ ಕರೆಕ್ಟ್ ಐತಿ ಹಾಸ್ಪಿಟ್ಲ್ ಹತ್ರ ಅದಾನೆ ಏನಾದರೂ ಕಾಂಪ್ಲಿಕೇಶನ್ ಆದ್ರೆ ಹಾಸ್ಪಿಟ್ಲಿಗೆ ಬರೋಕ್ಕೆ ಓಕೆ ಯಾವ ಇದನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ ಡೇ ಕೇರ್ ಸರ್ಜರಿ ಶಾರ್ಟ್ ಡ್ಯೂರೇಷನ್ ಸರ್ಜರಿ ಕ್ಯಾಟ್ರಾಕ್ಟ್ ಆಯ್ತು ಶಾರ್ಟ್ ಡ್ಯೂರೇಷನ್ ಮಿನಿಮಮ್ ಬ್ಲಡ್ ಲಾಸ್ ಓಕೆ ಅದು ಯಾವುದನ್ನು ಲ್ಯಾಪ್ರೋಸ್ಕೋಪಿಕ್ ಇದು ಮಾಡೋದು ಮಿನಿಮಲ್ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಓಕೆ ಅಂಥದ್ದೆಲ್ಲ ಕಾಮನ್ ಡೇ ಕೇರ್ ಪ್ರೊಸೀಜರ್ಸ್ ಅಂದರೆ ಹರ್ನಿಯಾ ರಿಪೇರ್ ಆಗುತ್ತೆ ಓಕೆ ಹರ್ನಿಯಾ ರಿಪೇರ್ ಸೆಲೆಕ್ಟೆಡ್ ಕೇಸಸ್ ಲ್ಯಾಪ್ರೋಸ್ಕೋಪಿಕ್ ಕೊಲೆಸಿಸ್ಟೆಕ್ಟಮಿ ಹೈಡ್ರೋಸೀಲ್ ಆ್ಯಂಡ್ ವೆರಿಕೋಸೀಲ್ ಸರ್ಕಮ್ಸಿಷನ್ ಎಕ್ಸಿಷನ್ ಆಫ್ ದಿ ಲೈಪೋಮಾ ಸೆಬೇಸಿಯಸ್ ಚೆಸ್ಟ್ ಎಂಡೋಸ್ಕೋಪಿ ಆ್ಯಂಡ್ ದ ಬಯಾಪ್ಸಿ ಪ್ರೊಸೀಜರ್ ಇವೆಲ್ಲ ಒಂದೇ ದಿನ ಮಾಡಿ ಕಳಿಸಿಬಿಡ್ಬೋದು. ಅಡ್ವಾಂಟೇಜ್ ಏನು ಹಾಸ್ಪಿಟಲ್ನೊಳಗೆ ಜಾಸ್ತಿ ಹೊತ್ತು ಈತ ಇರಲ್ಲ ಒಂದು ಜಾಸ್ತಿ ಇನ್ಫೆಕ್ಷನ್ ಅವನಿಗೆ ಆಗಲ್ಲ ಹಾಸ್ಪಿಟಲ್ದಾಗ ಇರಲಿಲ್ಲ ಅಂದರೆ ಓಕೆ ಅದಾದಮೇಲೆ ಅರ್ಲಿ ಮೊಬೈಲೈಸೇಷನ್ ಅಂದರೆ ರಿಕವರಿ ಆ್ಯಂಡ್ ದ ಲೋ ರಿಸ್ಕ್ ಆಫ್ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅದೇ ಬೆಟರ್ ಪೇಷಂಟ್ ಅವ್ನ ಕಂಫರ್ಟ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಈಗ ಹಾಸ್ಪಿಟಲ್ ತೆಗೆದ್ರೆ ಒಂದು ಹೆಂಗೆ ಪ್ರೈವೇಟ್ ಇದ್ರೆ ಹಾಸ್ಪಿಟಲ್ ತೆಗೆದ್ರೆ ಪೈಸೆ ಜಾಸ್ತಿ ತಗೊಂತಾರೆ ಅದನ್ನು ಒಂದು ಕಾಜ್ ಇದಕ್ಕೆ ಯಾವುದು ಕಾಂಟ್ರಾಡಿಕ್ಟರಿ ಎ ಎಸ್ ಎ 3 and 4th grade ಪೇಷಂಟ್ ಅನ್ಕಂಟ್ರೋಲಬಲ್ ಕೋಮಾರ್ಬಿಡಿಟೀಸ್ ಮೇಜರ್ ಸರ್ಜರೀಸ್ ಲ್ಯಾಕ್ ಆಫ್ ಹೋಮ್ ಸಪೋರ್ಟ್ ಇವರಿಗೆ ನಾವು ಕರೆಕ್ಟು ಇದು ಮಾಡೋಕ್ಕೆ ಬರಲ್ಲ ಇಲ್ಲೇ ಇದ್ದು ಒಂದೇ ದಿವಸದಾಗ ಸರ್ಜರಿ ಮುಗಿಸ್ಕೊಂಡು ಹೋಗೋಣಕ್ಕೆ ಬರಲ್ಲ. ಡೇ ಕೇರ್ ಸರ್ಜರಿ ಇಸ್ ಅನ್ ಸೇಫ್ ಕಾಸ್ಟ್ ಎಫೆಕ್ಟಿವ್ ಸರ್ಜಿಕಲ್ ಅಪ್ರೋಚ್ ಆಫರಿಂಗ್ ರ್ಯಾಪಿಡ್ ರಿಕವರಿ ವಿತ್ ಪ್ರಾಪರ್ ಪೇಷಂಟ್ ಆ್ಯಂಡ್ ಪ್ರೊಸೀಜರ್ ಸೆಲೆಕ್ಷನ್ ಓಕೆ ಅದಾದಮೇಲೆ ಲಾಸ್ಟ್ ಪೇನ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಾರೆ ಜನರಲ್ ಸರ್ಜರಿ ಪೇನ್ ಮ್ಯಾನೇಜ್ಮೆಂಟ್ ಇನ್ ಜನರಲ್ ಸರ್ಜರಿ ರಿಫರ್ಸ್ ಟು ಪ್ರಿವೆನ್ಷನ್ ಅಸೆಸ್ಮೆಂಟ್ ಟ್ರೀಟ್ಮೆಂಟ್ ಆಫ್ ಪೇನ್ ಡ್ಯೂರಿಂಗ್ ದ ಪೆರಿ ಆಪರೇಟಿವ್ ಪೀರಿಯಡ್ ಟು ಇಂಪ್ರೂವ್ ದ ಪೇಷಂಟ್ ಕಂಫರ್ಟ್ ರಿಕವರಿ ಆ್ಯಂಡ್ ಔಟ್ಕಮ್. ಈಗ ಆಬ್ಜೆಕ್ಟಿವ್ಸ್ ಏನಿದ್ರದು ಒಂದು ರಿಲೀವ್ ಪೇನ್ ಡಿಸ್ಕಂಫರ್ಟ್ ಫೆಸಿಲಿಟೇಟ್ ಅರ್ಲಿ ಮೊಬೈಲೈಸೇಷನ್ ರಿಕವರಿ ಜಲ್ದಿ ಮೂವ್ಮೆಂಟ್ ಆದರೆ ಜಲ್ದಿ ರಿಕವರಿ ಹಾಕೋಣಂತ ರೆಡ್ಯೂಸ್ ದ ಸರ್ಜಿಕಲ್ ಸ್ಟ್ರೆಸ್ ರೆಸ್ಪಾನ್ಸ್ ಆ್ಯಂಡ್ ದ ಪ್ರಿವೆಂಟ್ ದ ಕಾಂಪ್ಲಿಕೇಶನ್ ಅಟೆಲೆಕ್ಟ್ರಿಸಿಟಿ ಪೇನ್ ಆದರೆ ಮತ್ತು ಮೂಮೆಂಟ್ ಆಗಲ್ಲಲ್ಲ ಸೊ ಅದಕ್ಕಾಗಿ ಈಗ ಫಾರ್ಮಕಾಲಜಿಕಲ್ ಮೆಥಡ್ NSAIDs ಕೊಡ್ತಾರೆ ಒಪಿಯಾಯ್ಡ್ಸ್ ಅಂದರೆ ಇದು ಮಾರ್ಫಿನ್ ಕೊಡ್ತಾರೆ ಟ್ರೆಮೆಡಾಲ್ ಕೊಡ್ತಾರೆ ಫೆಂಟೋಯಿನ್ ಇದು ಅಲ್ಟ್ರಾಸೆಟ್ಗಳಿಗೆ ಕೊಡ್ತಾರಲ್ಲ ಅದು ಗಾಬಾಪೆಂಟಿನ್ ಕೆಟಮೈನ್ ರೀಜನಲ್ ಅನಸ್ತೇಷಿಯಾ ಎಪಿಡ್ಯೂರಲ್ ಸ್ಪೈನಲ್ ಅನಸ್ತೇಷಿಯಾ ಓಕೆ ಆ್ಯಂಡ್ ದ ಮಲ್ಟಿಮೋಡಲ್ ಅನಸ್ತೇಷಿಯಾ ಕಾಂಬಿನೇಷನ್ ಆಫ್ ಡ್ರಗ್ಸ್ ಆ್ಯಕ್ಟಿಂಗ್ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್ ರಿಡ್ಯೂಸ್ಡ್ ಒಪಿಯಾಯ್ಡ್ ರಿಕರೆಂಟ್ ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಓಕೆ ಆ್ಯಂಡ್ ದಿಸ್ ಇಸ್ ಫಾರ್ಮಕಾಲಜಿಕಲ್ ಮೆಥಡ್ ನಾನ್ ಒಪಿಯಾಯ್ಡ್ಸ್ NSAIDs ಕೊಡ್ತಾರೆ. ಇದು ರೀಜನಲ್ ಲೋಕಲ್ ಟೆಕ್ನಿಕ್ಸ್ ಅಂದರೆ ಲೋಕಲ್ ಲೋನ್ ಇನ್ಫಿಲ್ಟ್ರೇಷನ್ ನರ್ವ್ ಬ್ಲಾಕ್ಸ್ ಮಾಡಿಬಿಡ್ತಾರೆ. ಅಸೆಸ್ಮೆಂಟ್ ಆಫ್ ಪೇನ್ ವಿಜುವಲ್ ಅನಲಾಗ್ ಸ್ಕೇಲ್ ಆ್ಯಂಡ್ ದ ನ್ಯೂಮರಿಕಲ್ ರೇಟಿಂಗ್ಸ್ ಸ್ಕೇಲ್ದಾಗ ಇದನ್ನು ನೋಡ್ತಾರೆ ಓಕೆ ಆದಮೇಲೆ ಡಿಲೇಡ್ ಕಾಂಪ್ಲಿಕೇಶನ್ ಫಾರ್ ದಿ ಪೂರ್ ಪೇನ್ ಕಂಟ್ರೋಲ್ ರಿಕವರಿ ಲೇಟ್ ಆಕೈತಿ ರೆಸ್ಪಿರೇಟರಿ ಕಾಂಪ್ಲಿಕೇಶನ್ ಜಾಸ್ತಿ ಆಕವು ಹಾಸ್ಪಿಟಲ್ ಸ್ಟೇ ಜಾಸ್ತಿ ಆಕೈತಿ ಹಂಗೆ ಇನ್ಫೆಕ್ಷನ್ ಜಾಸ್ತಿ ಆಕೈತಿ. ಎಫೆಕ್ಟಿವ್ ಪೇನ್ ಮ್ಯಾನೇಜ್ಮೆಂಟ್ ಇಸ್ ಎ ಕೀ ಕಾಂಪೊನೆಂಟ್ ಆಫ್ ದಿ ಪೋಸ್ಟ್ ಆಪರೇಟಿವ್ ಕೇರ್ ದ್ಯಾಟ್ ಇಂಪ್ರೂವ್ಸ್ ರಿಕವರಿ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಸರ್ಜಿಕಲ್ ಔಟ್ಕಮ್ಸ್. ಥ್ಯಾಂಕ್ ಯು.